ಬಾಗಲಕೋಟೆ ಜಿಲ್ಲೆ ಭಾರತೀಯ ಜನತಾ ಪಕ್ಷ ಹುನಗುಂದ ಘಟಕ ವತಿಯಿಂದ ಕಾಶ್ಮೀರದ ಪಹಲ್ಗಾಮ ದಾಳಿಯ ಪ್ರತೀಕಾರವಾಗಿ ಭಾರತದ ಭೂ, ವಾಯು, ನೌಕಾಸೇನೆಯು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮೂಲಕ ಪಾಕಿಸ್ತಾನದ 9 ಉಗ್ರರ ತಾಣಗಳ ಮೇಲೆ ಪ್ರತಿದಾಳಿಯಿಂದ ಧ್ವಂಸಗೊಳಿಸಿದ ವೀರಸೇನಾನಿಗಳಿಗೆ ದಿನಾಂಕ ಮೇ 22, 2025 ರಂದು ಮುಂಜಾನೆ 9:30 ಹುನಗುಂದ ಪಟ್ಟಣದಲ್ಲಿ ತಿರಂಗಾಯಾತ್ರೆ ಹಮ್ಮಿಕೊಂಡು ಕೃತಜ್ಞತಾ ಗೌರವ ಸಮರ್ಪಣೆ ಕಾರ್ಯಕ್ರಮ ಪ್ರಯುಕ್ತ ದಿನಾಂಕ ಮೇ 20, 2025 ರಂದು ಮುಂಜಾನೆ 10 ಗಂಟೆಗೆ ಹುನಗುಂದ ಪಟ್ಟಣದ ಸಿದ್ದಪ್ಪ ಕಡಪಟ್ಟಿರ ವಾಣಿಜ್ಯ ಸಂಕೀರ್ಣದ ಕಾರ್ಯಾಲಯದಲ್ಲಿ ಹುನಗುಂದ ಮತಕ್ಷೇತ್ರದ ಮಾಜಿ ಶಾಸಕ ದೊಡ್ಡನಗೌಡ ಜಿ ಪಾಟೀಲರ ಅಧ್ಯಕ್ಷತೆಯಲ್ಲಿ ಹಾಗೂ ಮುಖಂಡರಾದ ಡಾಕ್ಟರ್ ಮಹಾಂತೇಶ ಕಡಪಟ್ಟಿರ್ ಉಪಸ್ಥಿತಿಯಲ್ಲಿ ಸುದ್ದಿಗೋಷ್ಠಿ ಜರುಗಿತು. ಈ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾಜಿ ಶಾಸಕ ದೊಡ್ಡನಗೌಡ ಜಿ ಪಾಟೀಲರು ಹಾಗೂ ಮುಖಂಡರಾದ ಡಾಕ್ಟರ್ ಮಹಾಂತೇಶ ಕಡಪಟ್ಟಿ ಹಾಗೂ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಹುನಗುಂದ ಘಟಕದ ಅಧ್ಯಕ್ಷರಾದ ಗೌರವಾನ್ವಿತ ಸುಬೇದಾರ ಬಾಲಪ್ಪ ಕೆಕೆರಸೂರರು ಮಾತನಾಡಿ, ಪಾಕಪೋಷಿತುಗ್ರರು ಭಯೋತ್ಪಾದನಾ ಕೃತ್ಯವೆಸಗಿ ಅಮಾಯಕ 26 ಜನ ಭಾರತೀಯ ಹಿಂದೂಗಳಿಗೆ ಜಾತಿಕೇಳಿ ಮಾರಣ ಹೋಮ ನಡೆಸಿ ಅತ್ಯಂತ ಹೇಯ ಕೃತ್ಯದ ದುಸ್ಸಾಹಸವೆಸಗಿದ್ದಾರೆ. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿರ ನೇತೃತ್ವದಲ್ಲಿ ಕೈಗೊಂಡ ದಿಟ್ಟ ನಿರ್ಧಾರದಿಂದ ಭಾರತೀಯ ವೀರಯೋಧರು ತಮ್ಮ ಶೌರ್ಯ, ಪರಾಕ್ರಮ, ಸಾಹಸದಿಂದ ಶತ್ರುರಾಷ್ಟ್ರ ಬಳಿಯಿದ್ದ ಟರ್ಕಿ ಮತ್ತು ಚೀನಾ ದೇಶ ನಿರ್ಮಿತ ಕ್ಷಿಪಣಿಗಳ ರಕ್ಷಣಾ ಕವಚ ಭೇದಿಸಿ ನಮ್ಮ ದೇಶ ಮತ್ತು ರಷ್ಯಾ ದೇಶದ ಸಹಭಾಗಿತ್ವದಲ್ಲಿ ಸುಧಾರಿತ X-400 ಸುದರ್ಶನ ಚಕ್ರದಂತಹ ಕ್ಷಿಪಣಿಯ ಮೂಲಕ ಕಂದಹಾರ ವಿಮಾನಪಹರಣಾಕಾರ ಮಸೂದ್ ಅಜರ ಸಮೇತ 100 ಉಗ್ರರನ್ನು ಅವರ ಅಡಗುತಾಣದಲ್ಲಿಯೇ ಭಸ್ಮಗೊಳಿಸಿ ನಮ್ಮ ಹೆಮ್ಮೆಯ ಸೈನ್ಯ ಪಡೆಯು ಪಾಕಿಸ್ತಾನಕ್ಕೆ ಮಂಡಿಯೂರುವಂತೆ ಮಾಡಿದೆ. ಆ ಬೆನ್ನಲೆಯಲ್ಲಿ ಭಾರತ ದೇಶವು ತನ್ನ ಸಾರ್ವಭೌಮತ್ವ, ಅಖಂಡತೆಗೆ ಧಕ್ಕೆ ಎದುರಾದರೆ ಶತ್ರುರಾಷ್ಟ್ರದೊಳಗೆ ಹೊಕ್ಕಿ ತನ್ನನ್ನು ತಾನು ಸಂರಕ್ಷಿಸಿಕೊಳ್ಳಲು ಸಶಕ್ತವಾಗಿದೆ ಎಂಬುದನ್ನು ಜಗತ್ತಿಗೆ ಸಂದೇಶ ರವಾನಿಸಿದೆ ಎಂದರು. ನಂತರ ಪಾಕ ಮೇಲೆ ಜಲ, ವ್ಯಾಪಾರ, ರಾಜತಾಂತ್ರಿಕ ಯುದ್ಧಸಾರಿದ್ದು ಹಾಗೂ ಕಾಂಗ್ರೆಸ್ನ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿಯಿಂದ ಡಾಕ್ಟರ್ ಮನಮೋಹನ ಸಿಂಗರ ಅಧಿಕಾರವಧಿಯವರೆಗೆ ದೇಶದ ಹಾಗೂ ಸೈನಿಕರಿಗಿರುವ ರಕ್ಷಣಾ ವ್ಯವಸ್ಥೆಯಲ್ಲಿನ ವೈಫಲ್ಯಗಳನ್ನು ಮತ್ತು ವಿರೋಧ ಪಕ್ಷಗಳು ಪ್ರಧಾನಿಯವರ ನಿರ್ಧಾರವನ್ನು ವಿರೋಧಿಸುತ್ತಿರುವುದನ್ನು ಸೇರಿ 10 ಹಲವು ವಿಷಯಗಳನ್ನು ಪ್ರಸ್ತಾಪಿಸಿದರು. ನಂತರ ವಿರೋಧ ಪಕ್ಷಗಳ ಹೇಳಿಕೆ ಮತ್ತು ಕದನವಿರಾಮ ಘೋಷಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ನಂತರ ತಿರಂಗಾಯಾತ್ರೆ ಕಾರ್ಯಕ್ರಮದ ರೂಪರೇಷೆಗಳು ಹಾಗೂ ಜರುಗುವ ದಿನದಂದು ಪಕ್ಷಾತೀತ, ಜಾತ್ಯತೀತವಾಗಿ ಹುನಗುಂದ ತಾಲೂಕಿನ ಹೆಚ್ಚಿನ ಸಂಖ್ಯೆ ಜನತೆಯು ದೇಶದ ಸೇನೆಗೆ ಬೆಂಬಲಿಸಿ ಪ್ರೋತ್ಸಾಹಿಸಬೇಕೆಂದು ಮನವಿ ಮಾಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಹಿರಿಯ ಮುಖಂಡರಾದ ಮಹಾಂತಗೌಡ ತುಂಡಿಹಾಳ, ರಾಮನಗೌಡ ಬೆಳ್ಳಿಹಾಳ, ಶಾಮಕರವ, ಯುವ ಮುಖಂಡರಾದ ರಾಜಕುಮಾರ ಬಾದವಾಡಗಿ, ಅಪ್ಪು ಆಲೂರ, ಮಹಮ್ಮದಲಿ ಹಣಗಿ, ಬಸವರಾಜ ಹೊಸೂರ, ಪ್ರವೀಣ ಹಳಪೇಟಿ, ಮಹೇಶ ಬೆಳ್ಳಿಹಾಳ, ಮಹಾಂತೇಶ ಚಿತ್ತವಾಡಗಿ, ಶಿವು ಭಾವಿಕಟ್ಟಿ, ಮಲ್ಲಿಕಾರ್ಜುನ ಚೂರಿ ಸೇರಿದಂತೆ ಇತರೆ ಹಿರಿಯ ಮತ್ತು ಕಿರಿಯ ಮುಖಂಡರು, ಬಿಜೆಪಿ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಪೆಹಲ್ಗಾಮ್ನಲ್ಲಿ ನಡೆದಂಥ ಉಗ್ರರ ಕೃತ್ಯವನ್ನು ಏನು ಉಗ್ರರನ್ನು ಪೋಷಣೆ ಮಾಡ್ತಕ್ಕಂಥ ಪಾಕಿಸ್ತಾನದ ಯಾವುದೇ ಮೂಲೆಯಲ್ಲಿರಲಿ ಅವೆಲ್ಲವನ್ನು ಧ್ವಂಸ ಮಾಡ್ತೀವಿ, ಚುನ್ಕೆ ಮಾರಂಗಿ ಅಂತಲೇ ಅವರು ಒಂದು ಸಂದೇಶವನ್ನು ಇಡೀ ವಿಶ್ವಕ್ಕೆ ಸಾರಿದ್ದರು. ಅದರ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರದ ಮುಖಾಂತರ ಭಾಳ ಡಿಪ್ಲೊಮೆಸಿಯಿಂದ, ಅಂದರೆ ಒಂದು ಯುದ್ಧವನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ಪಾಠ ಕಲಿಸ್ಬೇಕು ಅನ್ನೋ ಒಂದು ಲೆಕ್ಕಾಚಾರವನ್ನು ಪ್ರಧಾನಿ ನರೇಂದ್ರ ಮೋದಿಜಿಯವರ ಸರ್ಕಾರ, ಅವರ ಸಹಯೋಗಿಗಳು ಮತ್ತು ಸೇನಾ ಮುಖ್ಯಾಧಿಕಾರಿಗಳು ಎಲ್ಲರೂ ಸೇರಿ ಮೊದಲನೆಯ ದಿವಸ ಕೇವಲ ಉಗ್ರಗಾಮಿಗಳ ಕೇಂದ್ರದ ಮೇಲೆ ಮಾತ್ರ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು, ಅವನ್ನ ಧ್ವಂಸ ಮಾಡಿರ್ತಕ್ಕಂಥದ್ದು. 9 ಉಗ್ರಗಾಮಿ ಕೇಂದ್ರಗಳು ಪಾಕಿಸ್ತಾನದಲ್ಲಿ. ಯಾವ ನಾಗರಿಕರಿಗೂ ಕೂಡ ಹಾನಿ ಮಾಡಿಲ್ಲ. ಯಾವಾಗ ಪಾಕಿಸ್ತಾನ ಭಾರತ ದೇಶದ ಮೇಲೆ, ಸೇನಾ ನೆಲೆಗಳ ಮೇಲೆ, ನಾಗರಿಕ ನೆಲೆಗಳ ಮೇಲೆ
ನಗರ ಮೇಲೆ ಏನು ಗುರಿ ಇಟ್ಟು ಚೀನಾದ ಕ್ಷಿಪಣಿಗಳನ್ನು, ಏನು ಟರ್ಕಿ ಕೊಟ್ಟಂಥ ಡ್ರೋನ್ಗಳನ್ನು, ಮಿಸೈಲ್ಗಳನ್ನು ಭಾರತ ದೇಶದ ಮೇಲೆ ಭಾರತದ ಗಡಿ ದಾಟಿ ಬರದೇ ಇರುವ ಹಾಗೆ ಯಾವ ನಮ್ಮ ದೇಶದ ಅತ್ಯಂತ ಪ್ರಮುಖ ರಕ್ಷಣೆ ವ್ಯವಸ್ಥೆಯಾಗಿರುವಂಥ S-400, ಅದಕ್ಕೆ ನಾವು ಸುದರ್ಶನ ಚಕ್ರ ಅಂಥೇಳಿ ನಮ್ಮ ದೇಶದ ಅಸ್ತ್ರಕ್ಕೆ ಹೆಸರಿಟ್ಟಿರ್ತಕ್ಕಂಥದ್ದು. ಆ ಸುದರ್ಶನ ಚಕ್ರದ ಮುಖಾಂತರ ಇವತ್ತು ಪಾಕಿಸ್ತಾನದಿಂದ ಬಂದಂಥ ಎಲ್ಲ ಡ್ರೋನ್ಗಳನ್ನು, ಮಿಸೈಲ್ಗಳನ್ನು, ರಾಕೆಟ್ಗಳನ್ನು ಹೊಡೆದುರುಳಿಸಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ. ಅಧಿಕಾರವಾಗಿ ಎರಡನೇ ಹಂತದಲ್ಲಿ ಭಾರತ ಸರ್ಕಾರ ಪಾಕಿಸ್ತಾನದ ಸೇನಾ ವಾಯುನೆಲೆಗಳನ್ನು ಗುರಿಯಾಗಿಸಿ ಸುಮಾರು 11 ಸೇನಾ ವಾಯುನೆಲೆಗಳನ್ನು ಗುರಿಯಾಗಿಸಿ ಆ ವಾಯುನೆಲೆಗಳನ್ನು ಧ್ವಂಸ ಮಾಡಿರ್ತಕ್ಕಂಥದ್ದು. ಯಾವ ರೀತಿ ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅಂದರೆ, ನಮ್ಮ ದೇಶದ ಪ್ರಧಾನಿಯವರು ಯುದ್ಧ ನಮ್ಮದಿದ್ದು ಗುರಿ ಇದ್ದಿದ್ದು ಪಾಕಿಸ್ತಾನದ ಉಗ್ರ ನೆಲೆಗಳನ್ನು ಧ್ವಂಸ ಮಾಡ್ತಕ್ಕಂಥದ್ದು. ಯಾವ ನಾಗರಿಕರಿಗೆ ನಾವು ಹಾನಿ ಮಾಡಿಲ್ಲ. ಉಗ್ರವಾದವನ್ನು, ಉಗ್ರಗಾಮಿಗಳನ್ನು ಸಂಪೂರ್ಣ ನಾಶ ಮಾಡಬೇಕು ಅನ್ನೋದು ಭಾರತ ಸರ್ಕಾರದ ಗುರಿ. ಆ ನಿಟ್ಟಿನಲ್ಲಿ ಇವತ್ತು ಯಶಸ್ವಿಯಾಗಿ ಪಾಕಿಸ್ತಾನ ಶರಣಾಗುವಂತೆ ಮಾಡಿರ್ತಕ್ಕಂಥ ನಮ್ಮ ದೇಶ ರಾಜತಾಂತ್ರಿಕವಾಗಿ ಪಾಕಿಸ್ತಾನಕ್ಕೆ ಭಾರತ ಬುದ್ಧಿ ಕಲಿಸಿದೆ, ಯುದ್ಧದಲ್ಲಿ ಬುದ್ಧಿ ಕಲಿಸಿದೆ ಮತ್ತು ವ್ಯಾಪಾರ ಸಿಂಧೂ ನದಿ ಜಲ ಒಪ್ಪಂದವನ್ನು ಕೂಡ ಅವರಿಗೆ ಪಾಕಿಸ್ತಾನಕ್ಕೆ ಜಲಯುದ್ಧವನ್ನು ಕೂಡ ಮಾಡಿರ್ತಕ್ಕಂಥದ್ದು. ದೇಶದ ಪ್ರಧಾನಮಂತ್ರಿಯವರು ಮತ್ತು ರಕ್ಷಣಾ ಸಚಿವರು ನಮ್ಮ ದೇಶದ ವಾಯುನೆಲೆಯಲ್ಲಿ ನಿಂತು ಸೈನಿಕರಿಗೆ ಹುರಿದುಂಬಿಸಿ ಅವರಿಗೆ ಶಬಾಶಿರಿ ಕೊಟ್ಟು ಅವರಿಗೆ ಸಿಹಿ ತಿನ್ನಿಸಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಏನಂತ, ಇದು ಕೇವಲ ಟ್ರೇಲರ್ ಮಾತ್ರ, ಸಿನಿಮಾ ಅಭಿ ಬಾಕಿ ಹೈ ಅಂತಲೇ ಹೇಳಿದ್ದಾರೆ. ಇವತ್ತು ಅನೇಕ ಕಾಂಗ್ರೆಸ್ಸಿನ ಮುಖಂಡರು ಯಾಕೆ ಯುದ್ಧ ನಿಲ್ಲಿಸಿದ್ರಿ, ಯಾರನ್ನ ಕೇಳಿ ಯುದ್ಧ ನಿಲ್ಲಿಸಿದ್ರಿ ಅನ್ನೋ ಒಂದು ಮಾತಾಡ. ನಾನು ಕೇಳಕ್ಕೆ ಬಯಸ್ತೀನಿ ಕಾಂಗ್ರೆಸ್ ನಾಯಕರಿಗೆ, ಅನೇಕ ಬಾರಿ ಈ ದೇಶದಲ್ಲಿ 2005ರಿಂದ 2014ರವರೆಗೆ ಸಾಕಷ್ಟು ಘಟನೆಗಳು ನಡೆದವು. ಮುಂಬೈಗೆ 10 ಜನ ಉಗ್ರರು ಬಂದರು. ಅವತ್ತು ಬಂದು ತಾಜ್ ಹೋಟೆಲ್ನಲ್ಲಿ ಮತ್ತು ರೈಲ್ವೆ ನಿಲ್ದಾಣದಲ್ಲಿ ಸುಮಾರು 176ಕ್ಕೂ ಹೆಚ್ಚು ಜನರನ್ನ ಕೊಲೆ ಮಾಡಿದರು ಉಗ್ರಗಾಮಿಗಳು. ಅದೇ ರೀತಿ ಅಲಹಾಬಾದ್ನಲ್ಲಿ ಸರಣಿ ಬಾಂಬ್ ಸ್ಫೋಟ, ದೆಹಲಿಯಲ್ಲಿ ಸರಣಿ ಬಾಂಬ್ ಸ್ಫೋಟ, ಮುಂಬೈನಲ್ಲಿ ಸರಣಿ ಬಾಂಬ್ ಸ್ಫೋಟ, ಜೈಪುರ್ನಲ್ಲಿ ಬಾಂಬ್ ಸ್ಫೋಟಗಳು ಉಗ್ರಗಾಮಿಗಳ ಮುಖಾಂತರ ನಡೆದಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಅಂದಿನ UPA ಸರ್ಕಾರ, ಅಂದಿನ ಪ್ರಧಾನಮಂತ್ರಿ ವಿನಃ ಯಾವ ಒಂದು ನಿರ್ಧಾರವನ್ನು ತಗೊಳ್ಳಿಲ್ಲ, ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಲಿಲ್ಲ. ಇವತ್ತು ಪಾಕಿಸ್ತಾನಕ್ಕೆ ಸರಿಯಾದ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸವನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನಮ್ಮ ಸೈನಿಕರು ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತೇವೆ. ನಿರ್ಣಯ ಮಾಡಿ ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ಭಾಗವಹಿಸಬೇಕು, ಎಲ್ಲರೂ ಸಾರ್ವಜನಿಕವಾಗಿ. ಇದು ನಮ್ಮ ಯಾವುದೇ ಪಕ್ಷದ ಲಾಂಛನ, ಜೆಂಡಾ, ಫ್ಲ್ಯಾಗು ಯಾವುೂ ಇರಲ್ಲ. ಇಲ್ಲಿ ಎಲ್ಲರೂ ಕೂಡ ನಾವು ಭಾರತೀಯರು, ನಮ್ಮ ಭಾರತದ ಸೈನಿಕರಿಗೆ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ನಾವು ನೀವೆಲ್ಲರೂ ಸೇರಿ ಮಾಡೋಣ. ಇದರಲ್ಲೇನು ಪಕ್ಷ ಇಲ್ಲ, ಪಂಗಡ ಇಲ್ಲ, ಜಾತಿ ಇಲ್ಲ, ಮತ ಇಲ್ಲ, ಪಂಥ ಇಲ್ಲ, ಯಾವುದೂ ಇಲ್ಲ. ಎಲ್ಲರೂ ಈ ದೇಶವಾಸಿಗಳು ನಾವೇನಿದ್ದೀವಿ, ನಮ್ಮ ದೇಶದ ಸೈನಿಕರಿಗೆ ಗೌರವ ಕೊಡ್ತಕ್ಕಂಥದ್ದು, ಅವರಿಗೆ ನೈತಿಕ ಬೆಂಬಲವನ್ನು ಕೊಡ್ತಕ್ಕಂಥದ್ದು, ಹುರಿದುಂಬಿಸ್ತಕ್ಕಂಥ ಕೆಲಸವನ್ನು ಇವತ್ತು ನಾವು ಮಾಡಬೇಕಾಗಿದೆ. ಆ ಕಾರಣ ಅಂದಿನ ದಿವಸ ಕೇವಲ ರಾಷ್ಟ್ರಧ್ವಜವನ್ನು ಹಿಡಿದು, ರಾಷ್ಟ್ರ ಲಾಂಛನವನ್ನು ಹಿಡಿದು ಇಡೀ ಹುನಗುಂದದ
ಪ್ರಮುಖ ಬೀದಿಗಳಲ್ಲಿ ನಾವು ಸಂಚರಿಸಿ ತಿರಂಗ ಯಾತ್ರೆಯನ್ನು ಮಾಡೋರಿದ್ದೇವೆ. ಆ ಒಂದು ತಿರಂಗ ಯಾತ್ರೆಯಲ್ಲಿ ನಮ್ಮ ದೇಶದ ತಿರಂಗ ಧ್ವಜವನ್ನು ಹಿಡಿದುಕೊಂಡು ನಾವೆಲ್ಲರೂ ಈ ಒಂದು ತಿರಂಗ ಯಾತ್ರೆಯಲ್ಲಿ ಭಾಗವಹಿಸೋಣ. ಆದ್ದರಿಂದ ಇದನ್ನು ಈ ಒಂದು ಕಾರ್ಯಕ್ರಮ ಏನಿದೆಯಲ್ಲ, ಇದು ಯಾರೂ ಕೂಡ ಆ ಪಕ್ಷ ಈ ಪಕ್ಷ ಅಂತಿಲ್ಲ, ಎಲ್ಲರೂ ಕೂಡ ಅಂತೇನಿಲ್ಲ, ವೃತ್ತಿಪರರು ಹಾಗೂ ನಮ್ಮ ಮಾಜಿ ಸೈನಿಕರು ಇಲ್ಲೇ ಬಂದಿದ್ದಾರೆ. ಸೈನ್ಯದಲ್ಲಿ ಸರ್ವಿಸ್ ಮಾಡಿ ರಿಟೈರ್ ಆಗಿ ಬಂದಿದ್ದಾರೆ. ನಾನೊಂದು ದಿವಸ ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಕೇಳಿದೆ, ಯುದ್ಧ ಪ್ರಾರಂಭ ಆಗಿತ್ತು, ಮಾಜಿ ಸೈನಿಕರಿಗೆ ಸನ್ಮಾನ ಮಾಡಿದ್ವಿ ಇಲ್ಲಿ ಸಿರೂರದಲ್ಲಿ. ಆ ದೇಶಭಕ್ತಿ ಯಾವ ರೀತಿ ಮೈಯಲ್ಲಿ ಉಕ್ಕಿ ಹರಿತಾ ಇದೆ ಅದನ್ನು ಕೂಡ ನಾವು ಸಾರ್ವಜನಿಕರು ಅದು ಪ್ರದರ್ಶಿಸಬೇಕಾಗಿರ್ತಕ್ಕಂಥದ್ದು ಕೂಡ ನಮ್ಮ ಕರ್ತವ್ಯ. ಈ ದೇಶವನ್ನು ಕಾಪಾಡ್ತಕ್ಕಂಥ, ಈ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಾವು ನಾಗರಿಕರು ಕೂಡ ಹೊತ್ಕೊಳ್ಬೇಕು. ಬರೀ ಕೇವಲ ಸೈನಿಕರು ಮಾತ್ರ ಹೊರಬೇಕು ಅಂತಲ್ಲ, ಇದಕ್ಕೆ ಈ ಜವಾಬ್ದಾರಿಯಲ್ಲಿ ನಾವೆಲ್ಲರೂ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕು ಅನ್ನೋ ಒಂದು ಮಾತನ್ನು ಹೇಳಿ, ಆ ಅಂದಿನ ಕಾರ್ಯಕ್ರಮದಲ್ಲಿ ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನಾನು, ಇದು ಸೈನಿಕರಿಗೆ ಸಲ್ಲಿಸ್ತಕ್ಕಂಥ ಗೌರವ. ಆದ್ದರಿಂದ ಎಲ್ಲ ವೃತ್ತಿಪರರು, ಯಾರು ವಕೀಲರಿರ್ಬೋದು, ಡಾಕ್ಟರ್ಸ್ ಇರ್ಬೋದು, ವ್ಯಾಪಾರಸ್ಥರಿರ್ಬೋದು, ಇನ್ನೂ ಏನೇನದಿರಿ, ತಾಯಂದಿರು, ವಿಶೇಷವಾಗಿ ಸಿಂಧೂರ್ ಅಂತ ಯಾಕಿಟ್ಟರು, ನಮ್ಮ ತಾಯಂದಿರ ಗಂಡ್ಮಕ್ಕಳನ್ನ, ಗಂಡಂದಿರನ್ನ ಅವ್ರ ಎದುರುಗಡೆನೇ ಕೇಳಿ, ಜಾತಿ ಕೇಳಿ, ಯಾವ ನಮ್ಮ ತಾಯಂದಿರ ಸಿಂಧೂರವನ್ನು ಅಳಗಿಸ್ತಕ್ಕಂಥ ಕೆಲಸವನ್ನು ಉಗ್ರಗಾಮಿಗಳು ಮಾಡಿದರು. ಆದ್ದರಿಂದಲೇ ಇವತ್ತು ಅದೇ ಸಿಂಧೂರದಿಂದ ತಕ್ಕ ಪಾಠವನ್ನು ಉಗ್ರಗಾಮಿಗಳಿಗೆ ಹಾಗೂ ಪಾಕಿಸ್ತಾನ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ಆ ಕಾರಣ ಈ ಸಿಂಧೂರ ಆಪರೇಷನ್ ಯಶಸ್ವಿ ಆಗಿದೆ. ಸೈನಿಕರಿಗೆ ಬೆಂಬಲವನ್ನು ಕೊಡೋಣ, ಅವರಿಗೆ ಗೌರವವನ್ನು ಸಲ್ಲಿಸೋಣ ಅನ್ನೋ ಒಂದು ಉದ್ದೇಶದಿಂದ ನಾಳೆ ದಿವಸ ಗುರುವಾರ 22ನೇ ತಾರೀಕು ಬೆಳಗ್ಗೆ 9 9 ಎಲ್ಲರೂ ನಮ್ಮ ಕ್ಷೇತ್ರದ ಹುನಗುಂದ ಮತಕ್ಷೇತ್ರದ ಗ್ರಾಮೀಣ ಭಾಗ ಇರ್ಬೋದು, ನಗರದವರು ಇರ್ಬೋದು, ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅವ್ರಿಗೆ ಸೈನಿಕರಿಗೆ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತೇಳಿ ವಿನಂತಿ ಮಾಡ್ಕೊಂಡು 4 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೂರ 75 ಮಂದಿ ಬಂದು ಇಲ್ಲಿ ಅಡ್ವಾನ್ಸ್ ಹೆಸರು ಮಾಡೋದ ಮುಗಿದಾಗ ಅಂತೇಳಿ ಈಗ ಬಿಟ್ಕೊಂತ ಹೋದ್ರೆ ಮತ್ತೆ ಅದು ಕದನ ವಿರಾಮ ಮಾಡೋದು ಅದು ಕೇಳೋದ್ರೊಳಗೆ ಆಗ್ತಿಲ್ಲ. ಅಲ್ಲಲ್ಲ, ಒಂದು ನಿಮಿಷ, ನಾನು ಆಗಲೇ ಹೇಳಿದೆ, ಅನೇಕ ಘಟನೆಗಳು UPA ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿದ್ದಾವೆ. 2005ರಿಂದ ಹಿಡಿದು 2014ರವರೆಗೆ ಅನೇಕ ಘಟನೆಗಳಾಗಿವೆ. ಮುಂಬೈ ಘಟನೆ ಆಗಿರ್ಬೋದು, ಅಲಹಾಬಾದ್ ಘಟನೆ ಆಗಿರ್ಬೋದು, ಡೆಲ್ಲಿ ಘಟನೆ ಆಗಿರ್ಬೋದು, ನಮ್ಮ ಬೆಂಗಳೂರಿನಲ್ಲೇ ಆಯ್ತಲ್ಲ, ಇಬ್ಬರು ತೀರ್ಕೊಂಡ್ರು. 176 ಜನ ತೀರ್ಕೊಂಡಿರೋದು ಮುಂಬೈನಲ್ಲಿ, 209 ಮಂದಿ ಡೆಲ್ಲಿಯಲ್ಲಿ, ಅಹಮದಾಬಾದ್ನಲ್ಲಿ 52 ಮಂದಿ, ಜೈಪುರದಲ್ಲಿ, ಹೀಗೆ ಅನೇಕ ಕಡೆಗಳಾಗಿದ್ದಾವೆ. ಅವನ ಪಟ್ಟಿನೇ ದೊಡ್ಡ ಪಟ್ಟಿನೇ ಇದೆ. ಆದರೆ ಒಂದೂ ತಿರುಗೇಟ್ ಕೊಡಲಿಲ್ಲ ಅವತ್ತಿನ ಸರ್ಕಾರ. ಒಂದಾದರೂ ತಿರುಗೇಟ್ ಕೊಡ್ತಾ ಪ್ರೆಸ್ ಮೀಟ್ ಮಾಡಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟು ಕೂತು. ಆದರೆ ಪುಲ್ವಾಮಾದ ಘಟನೆ ಆದ ತಕ್ಷಣವೇ ಬಾಲಾಕೋಟ್ ಮೇಲೆ ದಾಳಿ ಮಾಡಿರ್ತಕ್ಕಂಥ ನಿರ್ಧಾರ ತೆಗೆದುಕೊಂಡರು ಇವತ್ತಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ. ಈ ಪಹಲ್ಗಾಮ್ದ ಆದ ತಕ್ಷಣವೇ ಆ ದೇಶದ ಉಗ್ರಗಾಮಿ ಕೇಂದ್ರಗಳನ್ನು ನಾಶ ಮಾಡಿದವರು, ಮಾಡಲಿಕ್ಕೆ ಗಟ್ಟಿ ನಿರ್ಧಾರ ತಗೊಂಡವರು ಇವತ್ತಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು. ಇವತ್ತು ಎಲ್ಲರೂ ನಾವು ಪಕ್ಷಾತೀತವಾಗಿ ಎಲ್ಲರೂ ಬೆಂಬಲ ಕೊಡ್ತೀವಿ. ಇದು ಯಾಕೆ ಯುದ್ಧ ನಿಲ್ಲಿಸಿದ್ರು, ಮತ್ತೆ ಬೇರೆ ದೇಶದ ಯಾಕೆ ಇವರು ಯುದ್ಧ ನಿಲ್ಲಿಸಿದ್ರು? ಒಂದು ನಿಮಿಷ, ಯಾರು ಮಾತಾಡ್ಬಾರ್ದು. ಯುದ್ಧ ಮಾಡಿಬಿಡ್ಬೇಕಾಗಿತ್ತು ಅನ್ನೋದು ಅವ್ರದ್ದಾಗಿಲ್ಲ. ಅಲ್ಲಲ್ಲ, ಈಗ ಯುದ್ಧ ನಿಲ್ಲಿಸಿದ್ದು ಅಂತ ಯಾರು ಹೇಳಿದರು? ಇದು ಟೆಂಪ್ರರಿ ಅಂತ ಹೇಳೈತೆ. ಸೀಸ್ ಫೈರ್ ಅಂದ್ರೇನು ಪೂರ್ತಿ ಬಂದಂತಲ್ಲದು. ಈಗ ಆತಪ್ಪ ಸಂಬಂಧ ನಾವು ಯುದ್ಧ ವಿರಾಮ ಘೋಷಣೆ ಮಾಡಿದ್ವಿ ಅಂದ್ರೆ ಅದು ಬೇರೆ. ಈ ಜಸ್ಟ್ ಹೇಳಿದಾರಲ್ಲ, ರಕ್ಷಣಾ ಮಂತ್ರಿ ಹೇಳಿದ್ದಾರೆ, ಪ್ರಧಾನಮಂತ್ರಿನೂ ಹೇಳಿದ್ದಾರೆ. ಏನಂತ? ಇದು ಇನ್ನೂ ಟ್ರೇಲರು, ಸಿನಿಮಾ ಅಭಿ ಬಾಕಿ ಅಂತಲೂ ಹೇಳ್ಯಾರ. ಅದರ ಅರ್ಥ ಯುದ್ಧ ನಿಂತಿಲ್ಲ. ಏನು ಅವ್ರು ಕೇಳ್ಕೊಂಡ್ರು, ಮನವಿ ಮಾಡಿಕೊಂಡ್ರು. ಯಾರು? DGMOನೇ ಫೋನ್ ಮಾಡಿ
ನಮ್ಮ ಡಿ ಜಿ ಎಮ್ ಕಾಂಟ್ಯಾಕ್ಟ್ ಮಾಡಿ ಅಂಗಾಲ ಹಚ್ಚಿದ್ರು, ಏನಾದರೂ ಮಾಡಿ ನಿಲ್ಲಿಸ್ರಿ ಸಾಕು ಇನ್ನು ಅಂತೇಳಿ. ಅವಾಗ ಕಂಡೀಷನ್ ಹಾಕಿದ್ದಾರೆ. ಅವರು ಡಿ ಜಿ ಎಮ್ ಮಟ್ಟದಲ್ಲಿ ಮಾತುಕತೆ ಆಗಿರ್ತಾವೆ. ಏನೇನು ಮಾತುಕತೆ ಆಗಿರ್ತಾವೆ ಎಲ್ಲವನ್ನೂ ದೇಶದ ಗೌಪ್ಯತೆಯನ್ನು ಕಾಪಾಡಬೇಕಂತೇಳಿ ಎಲ್ಲವನ್ನೂ ಬಹಿರಂಗಪಡಿಸೋಕ್ಕೆ ಆಗೋದಿಲ್ಲ. ಎಲ್ಲನೂ ಬಹಿರಂಗಪಡಿಸೋಕ್ಕಾಗಲ್ಲ. ಸಮಯ ಸಂದರ್ಭ ಬಂದಾಗ ಬಹಿರಂಗ ಆಗುತ್ತಾ ಮಾಡ್ತಾರೆ. ಆದರೆ ಈಗೇನು ಸಂಪೂರ್ಣ ಯುದ್ಧ ವಿರಾಮ ಆಗಿತ್ತಂತ ಏನಿಲ್ಲ, ಸಂಪೂರ್ಣ ನಿಂತಿಲ್ಲ, ಬರೀ ವಿರಾಮ ನಿಂತಿಲ್ಲ. ಆದ್ರೆ ಪ್ರಸಂಗ ಬಂದರೆ ಅವರು ಪಾಕಿಸ್ತಾನದವರು ಉಗ್ರಗಾಮಿಗಳನ್ನು ನಮ್ಮ ದೇಶಕ್ಕೆ ಒಪ್ಪಿಸ್ತಾ ಇದ್ದಾರೆ. ಮತ್ತೆ ಶುರುವಾಗದೆ ಇದು. ಕೆಲ ವ್ಯಾಪಾರ ಬಂದ್ ಮಾಡ್ಯಾರ, ಎಲ್ಲ ರೀತಿಯಲ್ಲಿ ಪಟ್ಟಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಸಂಪೂರ್ಣ ಪಾಕಿಸ್ತಾನ ಪಾಪರಾಗೋ ರೀತಿಯಲ್ಲಿ ಇವತ್ತು ಭಾರತ ಸರ್ಕಾರ ಕ್ರಮ ಕೈಗೊಂಡತ್ತೆ. ಹಿಂದಿನ ಸರ್ಕಾರಗಳು ಏನು ಕ್ರಮ ಕೈಗೊಂಡಿದ್ದು ಅದನ್ನು ಹೇಳೋಣ ನೋಡೋಣ. ಅಲ್ಲ, ವೈಫಲ್ಯ ತಮ್ಮ ವೈಫಲ್ಯ ಮುಚ್ಕೊಳಕ್ಕೆ ಇದನ್ನು ಮಾತಾಡ್ತಾರೆ. ಪದೇ ಪದೇ ಮರುಕಳಿಸಬಾರ್ದಂದ್ರೆ ಇದ ಸಮಸ್ಯೆಯನ್ನು ಎಷ್ಟು ಎಲ್ಲಿವರೆಗೂ ಮರುಕಳಿಸಬಾರ್ದು ಅಂತ ಅವ್ರಿಗೆ ಇದು ಮತ್ತೆ ಮರುಕಳಿಸಬಾರ್ದು. ಒಂದ್ಸಲ ಏನಾಗಿದ್ರೆ ಮಾಡ್ಬಿಡ್ಬೇಕು, ಮತ್ತೆ ಅವ್ರು ಸಂಧಾನ ಮಾಡ್ಬೋದು, ಮತ್ತೆ ಅದೇ ಹಳೆ ಚಾಳಿ ಬಿಡುವುದಿಲ್ಲ. ಅವ್ರು ಬಿಡುದಿಲ್ಲ ಖರೆ. ಅವ್ರದ್ದು ಅದು ಪಾಕಿಸ್ತಾನದ ನರಿಬುದ್ಧಿ ಐತೆ ಅದು ಆಯಿತಾ. ಈ ಬಾರಿ ಏನೈತಲ್ಲ ಮಾತುಕತೆಗಳು ಹೇಳಿಬಿಟ್ರೆ ಎರಡೆರಡು ವಿಷಯದ ಮೇಲೆ ಅಂತ. ಮೂರನೇ ವಿಷಯ ಇಲ್ಲ, ನೀರು ಬಿಡ್ರಿ, ವ್ಯಾಪಾರ ಮಾಡಿರಿ, ನಮ್ಗೆ ಇವೆರಡು ಮೊದಲು ಮುಗಿಬೇಕು. ಮುಂದಿನ ಮೂರನೇದು ಒಂದು ಉಗ್ರಗಾಮಿಗಳನ್ನು ಭಾರತ ದೇಶಕ್ಕೆ ಒಪ್ಪಿಸ್ಬೇಕು, ಇನ್ನೊಂದು POK ಕೊಡಬೇಕು. ಎರಡು ದೇಶಗಳ ಅಣ್ವಸ್ತ್ರ ಹೊಂದಿದಂಥ ಇಲ್ಲಿವರೆಗೂ ಯಾವುದೇ ಕಂಟ್ರಿಯಲ್ಲಿ ಆಗಿಲ್ಲ. ಇದು ಫಸ್ಟ್ ಟೈಮ್ ನಮ್ಮ ಅಣ್ವಸ್ತ್ರ ಹೊಂದಿದಂಥ ದೇಶಗಳಲ್ಲಿ ಫಸ್ಟ್ ಟೈಮ್ ಆಗಿದೆ. ಅದು ಅವರು ಒಂದು ಧಮಕಿ ಕೊಡ್ತಿದ್ದಾರೆ ನಮಗೆ, ನಮ್ಮ ಹತ್ರ ಅಣ್ವಸ್ತ್ರ ಇದೆ, 170 ಅಣ್ವಸ್ತ್ರ ಇದೆ, ನಿಮ್ಮನ್ನು ಒಂದೇ ಎಲ್ಲ ಸಿಟಿಗಳನ್ನು ನಾವು ಟಾರ್ಗೆಟ್ ಮಾಡಿ ಹೊಡಿತೀವಿ ಅಂತ ಧಮಕಿ ಕೊಡ್ತಿದ್ರು. ಅವಾಗ ಹಿಂದಿನ ಸರ್ಕಾರಗಳು ಏನು ಮಾಡ್ತಿದ್ರು, ಆ ಧಮಕಿಯಿಂದನೇ ಏನು ಮಾಡ್ತಿದ್ರು, ಎಷ್ಟೇ ನಮ್ಮ ಮೇಲೆ ಬಾಂಬ್ ಅಟ್ಯಾಕ್ ಆದ್ರೂ ಯಾವುದೇ ಆ್ಯಕ್ಷನ್ ಮಾಡ್ತಾ ಇರೋದಿಲ್ಲ. ಇವಾಗ ಆ ಧೈರ್ಯವನ್ನು ಯಾರು ತೋರಿದ್ರು, ನಿಮ್ಮ ಅಣ್ವಸ್ತ್ರ ನಮ್ಗೆ ಧಮಕಿ ಕೊಡೋಕೆ ಹೋಗ್ಬಿಟ್ರೆ, ನಮ್ಮ ಹತ್ರನೂ ಸುಮ್ಮನೆ ದೀಪಾವಳಿ ಪಟಾಕಿಲ್ಲ, ನಮ್ಮ ಹತ್ರನೂ ಇದೆ ಅಂತ ಧಮಕಿ ಕೊಟ್ಟರೆ ಯಾರು ವಾಪಸ್ ನರೇಂದ್ರ ಮೋದಿ. ಈ ಧೈರ್ಯವನ್ನು ತೋರಿದಂಥ ನರೇಂದ್ರ ಮೋದಿ ಇವತ್ತು ನಮ್ಮ ದೇಶ ಈ ಸ್ಥಿತಿಗೆ ಒಂದು ಎಕಾನಮಿ ಮುಂದೆ ಬರೋಕೆ ಅವರೇ ಕಾರಣ. ಇವತ್ತು ನಮ್ಮ ಸೈನಿಕರಿಗೆ ಫ್ರೀ ಹ್ಯಾಂಡ್ ಕೊಟ್ಟು ನೀವು ಏನು ಮಾಡ್ತೀರಿ ಮಾಡಿರಿ. ಇದಕ್ಕೆ ಮುಂಚೆ ನಾನು 2006ರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಅನಂತನಾಗದಲ್ಲಿದ್ದೆ. ನಾನು ರಾಷ್ಟ್ರೀಯ ರೈಫಲ್ನಲ್ಲಿ 2 ವರ್ಷ ಅಲ್ಲಿದ್ದಾಗ ಅದೇ ಕಾಂಗ್ರೆಸ್ ಸರ್ಕಾರದವರು ಆ ಟೈಮ್ನಲ್ಲಿ ಯಾರೇ ಸಿವಿಲಿಯನ್ ನಮ್ಮ ಕಲ್ಲು ಹೊಡೆದ್ರು ಹೊಡ್ಸ್ಕೊಂಬರ್ಬೇಕಿತ್ತು ನಾವು. ಅವಾಗ ಆ ಟೈಮ್ನಲ್ಲಿ ಅವ್ರು ಏನು ಟಚ್ ಮಾಡೋಂಗಿಲ್ಲ. ನಾವು ಟಚ್ ಮಾಡಿದ್ರೆ ನಮ್ಮ ಮೇಲೆ ವಾಪಸ್ ಕೋರ್ಟ ಬಂದ್ಕೊರಿ, ಕೋರ್ಟ್ ಮಾರ್ಷಲ್ ಕುಂತಿತ್ತು ಯಾಕೆ ಹೊಡೆದಿ ಅಂತೇಳಿ. ಇವಾಗ ಆ ಥರ ಇಲ್ಲ. ಇವಾಗ ನರೇಂದ್ರ ಮೋದಿ ಅವರು ಒಂದು ದಿಟ್ಟ ನಿರ್ಧಾರದಿಂದ ಸೈನಿಕರಿಗೆ ಒಂದು ಫುಲ್ ಪರ್ಮಿಷನ್ ಕೊಟ್ಟಿದ್ದಾರೆ. ನೀವು ಏನು ಬೇಕು, ನಿಮ್ಗೆ ಕನ್ಫ್ಯೂಸ್ ಆಗುತ್ತಾ, ನಿಮ್ಗೆ ಯಾವುದೋ ನಿಮ್ಗೆ ಶಕ್ ಬರ್ತದೆ, ಆ ಮನುಷ್ಯ ಹೊಡೆದು ಅಂತ ಹೇಳ್ತಾರೆ. ಇವಾಗ ನಮ್ಮ ಸೈನಿಕರಿಗೆ ಅದೊಂದು ತುಂಬ ಬಲ ಬಂದಿದೆ. ಇದರಿಂದ ನಮ್ಮ ಸೈನಿಕರು ಇನ್ನೂ ಇವ್ರ ಸರ್ಕಾರದಿಂದ ನೆಕ್ಸ್ಟ್ ಅದೇ ಥರ ಮೊದಲ ನಾವು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ರೇಷನ್ದಲ್ಲಿ ಎಲ್ಲ ಹಿಟ್ಟಿನಲ್ಲಿ ಹುಳ ಗಿಳ ಎಲ್ಲ ವರ್ಸ್ಟ್ ರೇಷನ್ ಬರ್ತಿತ್ತು. ಯಾವಾಗ 2014ರಿಂದ ನರೇಂದ್ರ ಮೋದಿ ಸರ್ಕಾರ ಬಂತು, ಆವಾಗ ಎಲ್ಲ ಪ್ಯಾಕೆಟ್ ರೇಷನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಪ್ಯಾಕೆಟ್ ರೇಷನ್ ಎಲ್ಲ ರೀತಿಯಿಂದ ಫ್ರೆಶ್ ಫುಡ್ ಆಗಲಿ, ಫ್ರೆಶ್ ಮೀಟ್ ಆಗಲಿ ಎಲ್ಲ. ಅವಾಗ ನೋಡಿ, ಇವಾಗ ಇಂದಿರಾ ಗಾಂಧಿ ಸರ್ಕಾರ ಹೇಳ್ತಾರೆ ಇವಾಗ ಇಂದಿರಾ ಗಾಂಧಿ 1971ದಾಗ ಇದ್ದಾಗ ಅವರೇ ಬೆಸ್ಟ್. ಇವಾಗ ನಮ್ಮ ನರೇಂದ್ರ ಮೋದಿ ಕಮ್ಸೆ ಕಮ್ POK ಕೂಡ ಹೊಡೆಯಲ್ಲ ಅಂತ ಹೇಳ್ತಾರೆ. ಅವಾಗ 93 ಸೈನಿಕರನ್ನು ಸರೆಂಡರ್ ಆಗಿದ್ರಲ್ಲ, ಅವ್ರನ್ನ ಬಿಡ್ಬೇಕಾದ್ರೆ ನಾನು POK ಕೊಡ್ಬೇಕಂತ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಲಿಲ್ಲ ಅವಾಗ? ಇವಾಗ ಹೇಳ್ತಾರೆ ಇವಾಗ 2 ಅಣ್ವಸ್ತ್ರದಿಂದ 2ಕ್ಕೂ ಅನಾಹುತ ಇದೆ. ಅದಕ್ಕೆ ಅವ್ರು ಅಟ್ಯಾಕ್ ಮಾಡಿದ್ರೆ ನಾವು ಅಟ್ಯಾಕ್ ವಾಪಸ್ ಮಾಡತ್ತೀವಿ, ನಾವು ಬಿಡಲ್ಲ. ನಾವು ಅವ್ರ ಹೆಸರು ಹಾಕಿದ್ರೆ ಅವ್ರು 1 ಗುಂಡು ಹಾಕಿದ್ರೆ 10 ಗುಂಡು ಹಾಕ್ತೀವಿ. ಇವಾಗ ಆ ಪರ್ಮಿಷನ್ ಬಂದಿದ್ದು ನರೇಂದ್ರ ಮೋದಿಯಿಂದ. ಅದಕ್ಕೆ ಇವಾಗ ಏನೇ ಕುತಂತ್ರ ಮಾಡಿದ್ರು ನಾವು ಬಿಡಲ್ಲ. ಆ ಕುತಂತ್ರವನ್ನು ಪಕ್ಕ ಮೆಟ್ಟು ನಿಲ್ತೀವಿ. ನಮ್ಮ ಭಾರತೀಯ ಸೇನೆ ಅದಕ್ಕೆ ಬದ್ಧವಾಗಿದೆ ಅಂತ ಹೇಳಿ ಇಷ್ಟಪಡ್ತೀನಿ. ಇವತ್ತಿನವರೆಗೆ ಅವ್ರು ಏನಾದರೂ ಎಂತಾದರೂ ಅಮೆರಿಕದ ಒಬ್ಬ ಯುದ್ಧ ಅನಾಲಿಸಿಸ್ ಮಾಡತಕ್ಕಂಥವ್ರು ಇರ್ತಾರೆ, ಎಕ್ಸ್ಪರ್ಟ್. ಈ ಯುದ್ಧಗಳು ಎಲ್ಲೆಲ್ಲಿ ನಡೆದಿರ್ತಾವ